ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ಇಂದು ನೀವು ನಿಮ್ಮ ಮನಸ್ಸನ್ನು ಪ್ರಾರ್ಥನೆ ಹಾಗೂ ಧ್ಯಾನದಲ್ಲಿ ಮಗ್ನವಾಗಿರುವುದನ್ನು ಕಾಣುವಿರಿ ಮತ್ತು ನಿಮ್ಮ ಒಳಗೆ ಶಾಂತಿಯನ್ನು ಹುಡುಕಲು ಪ್ರಯತ್ನಿಸಿ. ನೀವು ನಿಮ್ಮ ಅಂತರಾತ್ಮದ ದಾರಿಯಲ್ಲಿ ಮುನ್ನಡೆಯಲು ಇಚ್ಛಿಸುವಿರಿ. ಹೊರಗೆ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ನಿಮ್ಮಲ್ಲೇ ಸಂಬಂಧ ಬೆಳೆಸಿಕೊಳ್ಳಲು ಇದೊಂದು ಒಳ್ಳೆಯ ಅವಕಾಶ. ಇಂದು ನಿಮಗೆ ಗೊತ್ತಾಗುತ್ತದೆ ನೀವು ಪ್ರೀತಿ ಮಾಡುತ್ತಿದ್ದೀರಾ ಎಂದು. ಜೀವನವು ಯಾವಾಗಲೂ ಹೊಳೆಯುತ್ತಿರುತ್ತದೆ. ನಿಮಗೆ ಅನಿಸುತ್ತದೆ ನೀವಿಬ್ಬರು ಒಬ್ಬರಿಗೊಬ್ಬರು ಇದ್ದೀರಾ ಎಂದು. ಜ್ಞಾಪಕ ಇಟ್ಟುಕೊಳ್ಳಿ, ಒಬ್ಬರು ಇನ್ನೊಬ್ಬರನ್ನು ನೋಡಿಕೊಳ್ಳುವಿಕೆಯಲ್ಲಿ ನಿಮ್ಮ ಸಂಬಂಧದಲ್ಲಿ ಹೊಸ ಜೀವ ಬರುತ್ತದೆ. ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ. ನಿಮಗೆ ತಿಳಿದಿರದೇ ಇರಬಹುದು, ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ. ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ. ವಿದೇಶದಲ್ಲಿ ಆಗುವ ಕೊಟ್ಟು ತೆಗೆದುಕೊಳ್ಳುವ ಕೆಲಸದಿಂದ ಒಳ್ಳೆಯ ಲಾಭ ಆಗುವ ಸಂಕೇತವಿದೆ. ವಿಶೇಷವಾಗಿ ಯಾವುದಾದರೂ ವಿದೇಶಿ ಪಾರ್ಟಿಯೊಡನೆ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳಲು ಯೋಚಿಸುತ್ತಿದ್ದರೆ ಮಾತನಾಡಲು ಇದು ಒಳ್ಳೆಯ ಸಮಯ. ಯಾರು ಯಾತ್ರೆಗೆ ಹೋಗುತ್ತಿದ್ದೀರೋ ಅವರು ತಮ್ಮ ಕಾರ್ಯಕ್ರಮಗಳನ್ನು ಬದಲಾಯಿಸಬೇಕಾಗಬಹುದು, ಏಕೆಂದರೆ ಇದರಿಂದ ಅವರ ಬಿಸಿನೆಸ್ನಲ್ಲಿ ಹೊಸ ಡೆವಲಪ್ಮೆಂಟ್ಸ್ ಆಗಬಹುದು. ನೀವು ಯಾವುದಾದರೂ ಹೊಸ ಕೆಲಸವನ್ನು ಶುರು ಮಾಡಬಹುದು, ಅದರಿಂದ ನಿಮ್ಮ ಸಂಸ್ಥೆಗೆ ಒಳ್ಳೆಯ ಲಾಭವಿದೆ. ಇಂದು ನಿಮಗೆ ಸಂತೋಷಕರ ವಿಷಯವೆಂದರೆ ನಿಮಗೆ ನಿಮ್ಮ ಹಳೆಯ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು. ಇದು ನಿಮ್ಮ ಮೇಲೆ ನಿರ್ಧಾರಿತವಾಗಬಿಟ್ಟಿದೆ. ಈ ಚಿಕಿತ್ಸೆ ಮುಂದುವರಿಯಬೇಕೋ ಅಥವಾ ಬೇಡವೋ ಎಂದು. ಆದರೆ ನಿಮ್ಮ ಸಣ್ಣ ಬೇಜವಾಬ್ದಾರಿತನ ನಿಮ್ಮನ್ನು ಮತ್ತೆ ತೊಂದರೆಗೀಡು ಮಾಡಬಲ್ಲದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನವಹಿಸಿ. ವೃಷಭ ರಾಶಿ, ಇಂದು ನಿಮ್ಮ ಪರಿವಾರ ಜೀವನ ಸುಖ ಶಾಂತಿಯಿಂದ ತುಂಬಿರುತ್ತದೆ. ನೀವು ಇದರ ಪೂರ್ಣ ಸಂತೋಷವನ್ನು ಅನುಭವಿಸಿರಿ. ನಿಮ್ಮ ಪರಿವಾರದವರಿಗೆ ಕೊಡಿ, ಏಕೆಂದರೆ ಅದರ ಅವಶ್ಯಕತೆ ಬಿದ್ದಾಗ ಅವರು ಯಾವಾಗಲೂ ನಿಮ್ಮ ಸಹಾಯಕ್ಕೆ ತಯಾರಾಗಿರುತ್ತಾರೆ. ಇಂದು ನೀವು ಸಂಬಂಧ ಮುಂದೆ ಹೋಗುವ ಬಗ್ಗೆ ಯೋಚಿಸುತ್ತೀರಿ. ನೀವು ಒಬ್ಬರೇ ಅಥವಾ ಇನ್ನೊಬ್ಬರು ಇದ್ದರೆ ಅವರ ಮೇಲೆ ಪ್ರೀತಿ ಪ್ರೇಮದ ಮದುವೆ ವಿಷಯ ಇಡಬಹುದು. ನೀವು ನಿಮ್ಮ ಹಳೆಯ ಸ್ನೇಹಿತರಿಂದ ಯಾವುದೇ ಒಂದು ಅವಕಾಶ ಅಥವಾ ನೌಕರಿಯ ವಿಷಯದಲ್ಲಿ ಕೇಳಲ್ಪಟ್ಟರೆ ನೀವು ಅದರಿಂದ ಆಶ್ಚರ್ಯಚಕಿತರಾಗದಿರಿ. ಈ ಅವಕಾಶದ ಪೂರ್ಣ ಲಾಭ ಪಡೆಯಿರಿ, ಏಕೆಂದರೆ ಅವರ ಮನಸ್ಸಿನಲ್ಲಿ ನಿಮ್ಮ ಪರವಾಗಿ ಒಳ್ಳೆಯ ಭಾವನೆಯೇ ಇದೆ. ಗಾದೆಯ ಮಾತಿನಂತೆ ಒಬ್ಬರಿಗಿಂತ ಮತ್ತೊಬ್ಬರು ಒಳ್ಳೆಯವರು. ನೀವು ನಿಮ್ಮ ಮನೆಯನ್ನು ರಿಪೇರಿ ಅಥವಾ ದೊಡ್ಡದು ಮಾಡುವ ಅಥವಾ ಹೊಸ ಮನೆಯನ್ನು ತೆಗೆದುಕೊಳ್ಳುವ ವಿಚಾರ ಪಡೆಯಬಹುದು. ಸುಮ್ಮನೆ ಇರುವ ಬದಲು ಹೊಸ ಮನೆಯ ಬಗ್ಗೆ ಯೋಚಿಸಿದರೆ ಹೊಸ ಪ್ರಾಪರ್ಟಿ ತೆಗೆದುಕೊಳ್ಳಬೇಕು ಎನಿಸುವುದು. ನಿಮ್ಮ ಮಕ್ಕಳ ಕೋಣೆಯನ್ನು ದೊಡ್ಡದು ಮಾಡಬೇಕು ಅನಿಸುವುದು. ಇಂದು ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ದೊರೆಯುವ ಸಂಭವವಿದೆ. ನಿಮಗೆ ನಿರಂತರವಾಗಿ ಕೆಟ್ಟ ಕನಸುಗಳು ಬೀಳುವುದು ಮತ್ತು ನೀವು ಅರ್ಧ ನಿದ್ದೆಯಲ್ಲಿ ಎದ್ದು ಬಿಡುವಿರಿ. ಅದರ ಹಿಂದೆ ಏನಾದರೂ ಕಾರಣವಿರಬಹುದು. ನೀವು ಗಮನದಲ್ಲಿ ಇಡಿ. ಹಾಲನ್ನು ಕುಡಿದು ಮಲಗಿ, ಏಕೆಂದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ ನಿಮಗೆ ಎಲ್ಲವೂ ಸರಿಯಾಗಿ ಅನ್ನಿಸುವುದು. ಮಿಥುನ ರಾಶಿ, ಇಂದು ನಿಮ್ಮಿಂದ ಯಾವುದಾದರೂ ಸಾಮಾಜಿಕ ಕಾರ್ಯಕ್ರಮಕ್ಕೆ ಸಹಾಯವನ್ನು ಕೇಳಿದರೆ ಯಾವುದೇ ಕಾರಣದಿಂದಲೂ ಹಿಂದೇಟು ಹಾಕಬೇಡಿ. ಇದರಿಂದ ಸಹಾಯ ಬೇಕಿರುವವರಿಗೆ ಸಹಾಯ ದೊರೆಯುತ್ತದೆ ಹಾಗೂ ನಿಮಗೆ ತೃಪ್ತಿ ದೊರೆಯುತ್ತದೆ. ಮುನ್ನುಗ್ಗಿ ಈ ಅನುಭವವನ್ನು ಆನಂದಿಸಿ. ಇವತ್ತಿನ ದಿನ ನೀವು ನಾಚಿಕೆಯನ್ನು ತೊರೆದು ನಿಮ್ಮ ಪ್ರೇಮವನ್ನು ಪ್ರಕಟಿಸಬೇಕು. ಪ್ರೇಮ ನಿವೇದನೆಯಲ್ಲಿ ಸಂಕೋಚ ಬೇಡ. ನಿಮ್ಮ ಸಂಗಾತಿಯು ಅವರ ಅನುಭೂತಿಯನ್ನು ಪ್ರಕಟಿಸಲು ಬಹಳ ಉತ್ಸಾಹಿತರಾಗಿದ್ದಾರೆ. ಇಂದು ಕೆಲಸದ ಒತ್ತಡದಿಂದ ಸ್ವಲ್ಪ ಶಕ್ತಿಹೀನರಾದಂತೆ ಅನುಭವವಾಗುವುದು. ಈ ಎಲ್ಲಾ ಕೆಲಸವನ್ನು ಸ್ವಲ್ಪ ಸ್ವಲ್ಪ ಮಾಡಿ. ಸ್ವಲ್ಪ ಒತ್ತಡದಿಂದ ದೂರವಿರಿ. ಇದು ನಿಮಗೆ ಮುಂದಿನ ಸಮಯದಲ್ಲಿ ನಿವೇಶನವನ್ನು ಒದಗಿಸುವುದು. ಇಂದು ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ನೀವು ಎಲ್ಲಿ ಹಾಗೂ ಹೇಗೆ ಹಣವನ್ನು ಹೂಡುತ್ತೀರಿ ಎಂದು ಮತ್ತು ನಿಮ್ಮ ಗಮನ ಬೇಗ ಲಾಭ ತಂದುಕೊಡುವಂತಹ ವ್ಯವಹಾರಗಳನ್ನು ಬಿಟ್ಟು ಸುರಕ್ಷಿತ ವ್ಯವಹಾರಗಳ ಕಡೆ ಆಕರ್ಷಿತವಾಗುವುದು. ಈ ಸಮಯಕ್ಕೆ ಇದೇ ಸರಿಯಾದ ನಿರ್ಣಯವಾಗಿದೆ, ಏಕೆಂದರೆ ಇದು ಹುಷಾರಾಗಿ ಹೂಡಿದ ಬಂಡವಾಳವಾದುದರಿಂದ ಮುಂದೆ ಹೋಗಿ ಲಾಭವನ್ನು ತಂದುಕೊಡುವುದು. ನಿಧಾನವಾಗಿಯೇ ದೊಡ್ಡ ಯುದ್ಧವನ್ನು ನೀವು ಗೆಲ್ಲಬಹುದು. ಯಾವ ಕಾರಣದಿಂದ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಿದೆ ಎಂದು ನಿಮಗೆ ಅನಿಸುವುದು. ನೀವು ಅವಶ್ಯಕತೆಗಿಂತ ಹೆಚ್ಚು ಸಮಯವನ್ನು ಆಫೀಸಿನಲ್ಲಿ ಕಳೆಯುತ್ತಿರುವಿರಿ ಎಂದು. ಇಂದು ಒತ್ತಡವನ್ನು ಕಡಿಮೆ ಮಾಡಿ ಹಾಗೂ ಸರಿಯಾದ ನಿದ್ದೆ ಮಾಡಲು ಬಿಡುವು ಮಾಡಿಕೊಳ್ಳಿ. ನೀವು ನಿಮ್ಮ ತಲೆ ಹಾಗೂ ಮನಸ್ಸಿಗೆ ಮತ್ತು ಶರೀರಕ್ಕೆ ವಿಶ್ರಾಂತಿಯನ್ನು ನೀಡಿ, ಏಕೆಂದರೆ ನಾಳೆ ಮತ್ತೆ ಶಕ್ತಿಯ ಜೊತೆಗೆ ಕೆಲಸ ಆರಂಭಿಸಬೇಕು. ಆದ್ದರಿಂದ ಇಂದು ಚಿಂತೆ ಮಾಡಬೇಡಿ. ಕರ್ಕರಾಶಿ, ಇಂದು ನೀವು ನಿಮ್ಮ ಮನೆಯ ಅಂದಕ್ಕೆ ಒಂದು ಹೊಸ ರೂಪ ಕೊಡಲು ಇಚ್ಛಿಸುವಿರಿ. ಇದರಿಂದ ನಿಮಗೂ
ನಿಮ್ಮ ಜೀವನದಲ್ಲಿ ಹೊಸದನ್ನು ಕಂಡುಕೊಂಡಂತೆ ಆಗುತ್ತದೆ. ಮನೆಯಲ್ಲಿ ಮಾಡಿರುವ ಈ ಪರಿವರ್ತನೆ ನಿಮ್ಮ ಒಳಗೆ ಆಗಿರುವ ಪರಿವರ್ತನೆಯನ್ನು ಪ್ರತಿಬಿಂಬಿಸುತ್ತದೆ. ಗಮನದಲ್ಲಿ ಇಟ್ಟುಕೊಳ್ಳಿ, ಅಲಂಕಾರಕ್ಕೆ ಬೇಕಾದ ವಸ್ತುಗಳನ್ನು ಮಾತ್ರ ಖರೀದಿಸಿ. ಹಣವನ್ನು ಸುಮ್ಮನೆ ಖರ್ಚು ಮಾಡಬೇಡಿ. ಇಂದು ನಿಮ್ಮ ಪ್ರೇಮ ಸಂಬಂಧವು ಮುರಿದು ಬೀಳುವುದರಿಂದ ಖೇದ ಉಂಟಾಗಬಹುದು. ಇಬ್ಬರ ನಡುವೆ ದೂರವು ಬಹಳವಾಗಿದೆ. ಈ ವಿಷಯವು ಜಾಸ್ತಿ ಪ್ರಭಾವ ಬೀಳದಂತೆ ನೋಡಿಕೊಳ್ಳಿ, ಯಾಕೆಂದ್ರೆ ಶೀಘ್ರದಲ್ಲಿಯೇ ನೀವು ಹೊಸ ಪ್ರೀತಿಯನ್ನು ಪಡೆಯುವಿರಿ. ನೀವೇನಾದರೂ ಸರ್ಕಾರಿ ನೌಕರಿಯಲ್ಲಿದ್ದರೆ ನಿಮಗೆ ಒಳ್ಳೆಯ ಪದವಿಯು ಸಿಗುವ ಅವಕಾಶ ಇದೆ. ಸರಿಯಾದ ಸ್ಥಾನಕ್ಕೆ ಪ್ರಯತ್ನ ಪಡಿ. ಇಂದಿನ ದಿನ ಸರ್ಕಾರಿ ನೌಕರಿಯಿಂದ ಪ್ರೈವೇಟ್ ಕ್ಷೇತ್ರಕ್ಕೆ ಹೋಗುವುದಕ್ಕೂ ಚೆನ್ನಾಗಿದೆ. ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು. ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಮ್ನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ. ನಿಮಗೆ ಅನ್ನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು. ಆದ್ದರಿಂದ ಇಂದೇ ಖರೀದಿಸಿಬಿಡಿ, ಮಜಾ ಸಿಗುತ್ತದೆ. ನಿಮಗೆ ಹಿತವಾಗದಂತೆ ಇಂದು ಏನಾದರೂ ಘಟಿಸಬಹುದು. ಇಂದು ನೀವು ಬೆಂಕಿ ಹಾಗೂ ಚೂಪಾದ ಪದಾರ್ಥಗಳಿಂದ ದೂರವಿದ್ದರೆ ಒಳ್ಳೆಯದು. ಸಿಂಹರಾಶಿ, ಇಂದು ನಿಮಗೆ ನಿಮ್ಮ ಅಕ್ಕಪಕ್ಕದ ಜನರ ಜೊತೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ, ಏಕೆಂದರೆ ಅವರು ನಿಮ್ಮ ಬಗ್ಗೆ ಸಿಟ್ಟು ಇಟ್ಟುಕೊಳ್ಳುತ್ತಾರೆ. ನಿಮ್ಮ ವಿಚಾರ ಅವರಿಗೆ ಸರಿಯಲ್ಲದಿದ್ದರೂ ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತಪ್ಪು ಭಾವನೆ ಬರದಂತೆ ನೋಡಿಕೊಳ್ಳಿ. ನೀವು ಬರೀ ನಿಮ್ಮ ಕೆಲಸ ಹಾಗೂ ಜವಾಬ್ದಾರಿ ಕಡೆ ಗಮನ ಕೊಡಿ. ಹಾಗೆ ಮಾಡುವುದರಿಂದ ಎಲ್ಲವೂ ಸರಿಯಾಗುತ್ತದೆ. ಇವತ್ತು ನಿಮಗೆ ನಿಮ್ಮ ಪ್ರೀತಿಯ ಜೀವನದ ಮೇಲೆ ಅವಿಶ್ವಾಸದ ಲಕ್ಷಣ ಕಾಣಿಸುತ್ತದೆ. ನೀವು ಕೆಟ್ಟ ಸಂಬಂಧದ ಬಗೆಗೆ ಆಕರ್ಷಿತರಾಗುವ ಹಾಗೆ ಆಗುವಿರಿ. ನಿಮಗೆ ನೀವೇ ಗಟ್ಟಿಯಾಗಿರಿ ಮತ್ತು ಇವಾಗಿನ ಸಂಬಂಧವನ್ನು ಜೋಪಾನವಾಗಿಡಿ. ನೀವು ಈ ಸಮಯದಲ್ಲಿ ನಿಮಗೆ ನೀವೇ ಕೇಳಿಕೊಳ್ಳಿ, ಇದು ನನ್ನನ್ನು ಕಷ್ಟದಲ್ಲಿ ತಳ್ಳುತ್ತಿದೆ ಎಂದು. ಇಂದು ನಿಮ್ಮ ಕೆಲಸದ ಹಾದಿಯು ಸರಿಯಾಗಿದೆಯೋ ಇಲ್ಲವೋ ಎಂಬ ಭ್ರಮೆಯಲ್ಲಿ ಇರುವಿರಿ. ಕೆಲಸದಿಂದ ಆಗುವ ಒತ್ತಡವೇ ನಿಮಗೆ ಈ ರೀತಿಯ ಯೋಚನೆಯನ್ನು ಉಂಟು ಮಾಡುವುದು. ನೀವು ನಿಮ್ಮ ಕೆಲಸವನ್ನು ಬದಲಿಸುವ ವಿಷಯದ ಬಗ್ಗೆ ಯೋಚಿಸಿರಬಹುದು. ನೀವು ಎಲ್ಲಾ ವಿಕಲ್ಪಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಹಾಗೂ ಸರಿಯಾದ ರೀತಿಯಿಂದ ನಿರ್ಣಯ ತೆಗೆದುಕೊಳ್ಳಬೇಕು. ನಿಮ್ಮ ವ್ಯವಹಾರದ ಕ್ಷೇತ್ರದಿಂದ ಹೊರಗೂ ಸಹ ವಿಕಲ್ಪಗಳನ್ನು ಹುಡುಕಬೇಕಾಗಿದೆ. ಇಂದು ಯಾರಾದರೂ ಸಾಲ ಕೇಳಲು ಬಂದರೆ ಅವರಿಂದ ತಪ್ಪಿಸಿಕೊಳ್ಳಿ. ಅವರು ಮಿತ್ರರು ಅಥವಾ ಮನೆಯವರೇ ಆಗಿದ್ದರೂ ಅವರಿಂದ ತಪ್ಪಿಸಿಕೊಳ್ಳಿ. ಯಾರಾದರೂ ಸಾಲವಾಗಿ ಹಣ ಕೇಳಿದರೆ ಅದನ್ನು ಬುದ್ಧಿವಂತಿಕೆಯಿಂದ ತೆಗೆದುಹಾಕಿ. ನೆನಪಿಡಿ, ದಂಧೆಯಲ್ಲಿ ಹೆಚ್ಚು ಸಾಲವನ್ನು ನೀಡಬೇಡಿ. ಹೆಚ್ಚು ತೂಕ ಸಮಸ್ಯೆಯಿಂದ ನಿಮಗೆ ಬೇರೆ ಸಮಸ್ಯೆಗಳು ಉಂಟಾಗಬಹುದು. ನೀವು ಬೇಗ ತೂಕವನ್ನು ಇಳಿಸಿ ಅದರಿಂದ ಭವಿಷ್ಯದಲ್ಲಿ ಬರುವ ಸಮಸ್ಯೆಯನ್ನು ದೂರವಿರಿಸಬಹುದು. ನಿಮ್ಮ ಕೆಲವು ಶಾರೀರಿಕ ಕ್ರಿಯೆಗಳನ್ನು ಮಾಡಿ ದಪ್ಪವಾಗಿರುವುದು ನಿಮ್ಮ ಮೂಡ್ ಹಾಗೂ ಆತ್ಮವಿಶ್ವಾಸದಲ್ಲೂ ಕೊರತೆಯನ್ನು ಉಂಟು ಮಾಡುವುದು. ಕನ್ಯಾ ರಾಶಿ, ಇಂದು ನಿಮಗೆ ಆಶ್ಚರ್ಯವಾಗಬಹುದು. ನೀವು ಯಾರೂ ಬಗೆಹರಿಸಲು ಸಾಧ್ಯವಾಗದಿದ್ದ ಸಮಸ್ಯೆಗಳನ್ನು ಬಗೆಹರಿಸುವಿರಿ. ಈ ಸಮಸ್ಯೆ ಅದು ಆಗಿರಬಹುದು, ಅಂದರೆ ನಿಮಗೆ ಗೊತ್ತಿರುವ ಜನರ ನಡುವೆಯೇ ನಡೆಯುತ್ತಿರಬಹುದು. ನೀವು ನಿಮ್ಮನ್ನು ಈ ಕೆಲಸಕ್ಕೆ ಪ್ರಶಂಸಿಸಿಕೊಳ್ಳಬಹುದು ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಿ. ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ. ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ. ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ. ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು. ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು. ನಿಮ್ಮ ಕಠಿಣ ಶ್ರಮಕ್ಕೆ ಅನುಗುಣವಾಗಿ ಫಲ ಸಿಗುವುದು ಮತ್ತು ನಿಮ್ಮಲ್ಲಿ ಯಾರಿಗಾದರೂ ಹಣದ ವಿಷಯದಲ್ಲಿ ಪ್ರಗತಿಯಾಗುವ ಸಂಭವವಿದೆ. ನೀವೇನಾದರೂ ಇಂದಿನ ಸಫಲತೆಯಿಂದ ಭವಿಷ್ಯದಲ್ಲೂ ಸಫಲರಾಗಬೇಕಿದ್ದರೆ ಆಗ ನಿಮ್ಮ ಅಸಂಭವದಿಂದ ಪಾಠ ಕಲಿಯಿರಿ. ಇದರ ನಂತರ ಅನೇಕ ಕಠಿಣ ಪರಿಸ್ಥಿತಿ ಬರಬಹುದು. ಆದ್ದರಿಂದಲೇ ನೀವು ಬಹಳಷ್ಟು ಪಾಠ ಕಲಿಯುವಿರಿ. ಇಂದು ಆರ್ಥಿಕವಾಗಿ ಲಾಭದಾಯಕ ದಿನವಾಗಿದೆ. ಇಂದು ಹಣ ಬರುವ ಸಾಧ್ಯತೆ ಇದೆ. ಇದು ಬುದ್ಧಿವಂತಿಕೆಯಿಂದ ಯಾವುದಾದರೂ ಬಿಸಿನೆಸ್ ಡೀಲ್ನಿಂದ ಬರಬಹುದು ಅಥವಾ ಮೊದಲು ಹೂಡಿದ ಬಂಡವಾಳದಿಂದ ಬರಬಹುದು. ಏನೇ ಆಗಲಿ, ಆರ್ಥಿಕ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಂದಿನ ದಿನ ಶುಭವಾಗಿದೆ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು. ನಿಮಗೆ ಮಾನಸಿಕ ಶಕ್ತಿಯೂ ಇರುವುದು. ನಿಮಗೆ ಒಳ್ಳೆಯ ಊಟ ಹಾಗೂ ವ್ಯಾಯಾಮದ ಅವಶ್ಯಕತೆ ಇದೆ, ಏಕೆಂದರೆ ಈ ಸ್ಥಿತಿ ಹಾಗೆಯೇ ಇರಲು ಅದರ ಅವಶ್ಯಕತೆ ಇದೆ. ನಿಮ್ಮ ಆರೋಗ್ಯ ಯಾವಾಗಲೂ ಹೀಗೆ ಇರಲು ಸಾಧ್ಯವಿಲ್ಲ. ಆದ್ದರಿಂದ ಯಾವಾಗಲೂ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಿ ಹಾಗೂ ಆರೋಗ್ಯವಂತರಾಗಿರಿ. ತುಲಾರಾಶಿ, ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ. ನಿಮ್ಮ ತಯಾರಿಗಳನ್ನು ಆರಂಭಿಸಿ. ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ. ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ, ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ. ನಿಮ್ಮ ಪ್ರೇಮವನ್ನು ತಾಜಾ ಆಗಿ ಇಟ್ಟುಕೊಳ್ಳಿ. ನಿಮ್ಮ ಸಂಗಾತಿಯ ಜೊತೆ ರಾತ್ರಿಯ ಅಡಿಗೆ ಮಾಡಲು ಸಹಾಯ ಮಾಡಿ. ಎಲ್ಲಾ ಜೀವನದಲ್ಲಿಯೂ
ರೋಮಾಂಚನ ಬೇಕು. ಆದ್ದರಿಂದ ನಿಮ್ಮ ಜೀವನವನ್ನು ನಿಜವಾದ ಪ್ರೇಮದಿಂದ ತುಂಬಿರಿ. ನೀವೇನಾದರೂ ಬಹಳ ದಿನಗಳಿಂದ ಕೆಲಸದ ಉದ್ದೇಶದಿಂದ ಹುಡುಕಾಟ ನಡೆಸುತ್ತಿರುವರಾದರೆ ಇಂದು ನೀವು ಒಳ್ಳೆಯ ಸಂದರ್ಶನ ನೀಡಲಿದ್ದೀರಿ. ಈ ಎಲ್ಲಾ ಸಂದರ್ಶನ ಚೆನ್ನಾಗಿರುತ್ತದೆಂದು ಹೇಳಲಾಗುವುದಿಲ್ಲ, ಏಕೆಂದರೆ ಇಂದು ನಿಮಗಾಗಿ ಸಕಾರಾತ್ಮಕ ದಿನವಾಗಿದೆ. ಆದ್ದರಿಂದ ಸ್ವಲ್ಪವಾದರೂ ಆಶಾಕಿರಣ ಮೂಡಬಹುದು. ಇಂದು ನಿಮಗೆ ಸಕಾರಾತ್ಮಕ ವಿಚಾರ ಮಾಡಬೇಕಾಗಿದೆ. ಇಂದು ಎಲ್ಲ ಕಡೆಗಳಿಂದಲೂ ಉಪಲಬ್ಧವಾಗುವ ದಿನ. ಇಂದು ಸರ್ಪ್ರೈಸ್ ಆಗುವಂತಹ ಆರ್ಥಿಕ ಲಾಭ ದೊರೆಯಬಹುದು. ಯಾವುದಾದ್ರೂ ಹಣ ಅಥವಾ ಪ್ರಾಪರ್ಟಿ ಕೈಯಿಂದ ಜಾರಿ ಹೋಗಿದೆ ಎಂದುಕೊಂಡಿರುವುದು ವಾಪಸ್ಸು ನಿಮಗೆ ಸಿಗಬಹುದು. ಮುಂದೆ ಹೋಗಿ ಈ ಅವಕಾಶದ ಲಾಭವನ್ನು ಪಡೆಯಿರಿ. ಇಂದು ಎಂತಹ ದಿನವೆಂದರೆ ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ನಡೆಯಬಹುದು. ಆದ್ದರಿಂದ ರಸ್ತೆಯಲ್ಲಿ ಹೋಗುವಾಗ ತಾಳ್ಮೆಯನ್ನು ತೋರಿಸಿ ಹಾಗೂ ಕಾಪಾಡಿಕೊಳ್ಳುವ ಉಪಾಯವನ್ನು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ನೀವು ಸಂಚಾರ ಪಾಲನೆ ಮಾಡುವುದರಿಂದ ಯಾವುದೇ ತರಹದ ದುರ್ಘಟನೆ ನಡೆಯದಂತೆ ನೋಡಿಕೊಳ್ಳಬಹುದು. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮನಸ್ಸು ಇಚ್ಛಿಸುತ್ತದೆ ಏನೆಂದರೆ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕಡೆ ಬದಿಗಿಟ್ಟು ಪರಿವಾರದವರ ಜೊತೆ ಹಾಗೂ ಸ್ನೇಹಿತರ ಜೊತೆ ಒಳ್ಳೆಯ ಸಮಯ ಕಳೆಯಿರಿ. ನಿಮಗೆ ಇಷ್ಟವಾದ ಹಾಡನ್ನು ಹಾಕಿ ನಿಮ್ಮ ಸ್ನೇಹಿತರ ಜೊತೆ ಮಜಾ ಮಾಡಿ. ನಿಮ್ಮ ಸಂಗಾತಿಯ ಜೊತೆ ಸೇರಿಕೊಂಡು ಅನಾವಶ್ಯಕ ವಾದ ವಿವಾದದಿಂದ ಬಚಾವಾಗಿರಿ. ಅನಾವಶ್ಯಕವಾಗಿ ಕಷ್ಟದಿಂದ ಬಚಾವಾಗಿರಿ ಮತ್ತು ನಿಮ್ಮ ಧ್ಯಾನವನ್ನು ಭವಿಷ್ಯದಲ್ಲಿ ಸೇರಿಸಿ ನಿಮ್ಮ ವ್ಯವಹಾರ ಶಾಂತಿಯಿಂದ ಇರಲಿ. ಇಂದಿನ ದಿನ ಕೆಲಸಕ್ಕೆ ಬಹಳ ಒಳ್ಳೆಯ ದಿನವೆಂದು ಹೇಳಲಾಗದು. ಕಠಿಣ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಬುದ್ಧಿಯ ಅವಶ್ಯವಿದೆ. ನೀವು ಸಮಸ್ಯೆಗಳು ನಿಮ್ಮ ಹತ್ತಿರ ಸುಳಿಯುವುದನ್ನು ನಿಲ್ಲಿಸಲಾಗದು, ಆದರೆ ಇದನ್ನು ನಿಯಂತ್ರಣದಲ್ಲಿಡಲು ಸಾಧ್ಯವಿದೆ. ನಿಮಗೆ ಯಾವುದೇ ಸಮಸ್ಯೆಯನ್ನು ಹೊಸ ರೀತಿಯಿಂದ ಪೂರ್ಣಗೊಳಿಸಬೇಕಾಗಿದೆ. ಕೆಲಸವನ್ನು ಪೂರ್ಣಗೊಳಿಸಲು ಸರಿಯಾದ ಕಾರ್ಯಪದ್ಧತಿಯನ್ನು ನಿಮ್ಮದಾಗಿಸಿಕೊಳ್ಳಬೇಕು. ನೀವು ಚೆನ್ನಾಗಿ ದೊಡ್ಡ ಕೆಲಸವನ್ನು ಮಾಡುತ್ತಿರುವಿರಿ. ನಿಮ್ಮ ಒಳ್ಳೆ ಕೆಲಸಕ್ಕೆ ನಿಮಗೆ ನೀವು ಗೌರವವನ್ನು ಸಲ್ಲಿಸಿ. ಬ್ಯಾಂಕ್ನಿಂದ ಹೆಚ್ಚಲದಿದ್ದರೂ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಮನರಂಜನೆಗೆ ಉಪಯೋಗಿಸಿ. ಸ್ವಲ್ಪ ಮನರಂಜನೆಯನ್ನು ಮಾಡಿ ತುಂಬಾ ದಿನಗಳಿಂದ ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿ ಇರುವಿರಿ. ಇಂದು ಎಲ್ಲ ಮರೆತು ಜೀವನದ ಆನಂದವನ್ನು ಪಡೆಯಿರಿ. ನಾಳೆ ಮತ್ತೆ ಕೆಲಸಕ್ಕೆ ಮರಳಿದಾಗ ತುಂಬಾ ಚೆನ್ನಾಗಿ ಅನ್ನಿಸುವುದು. ಇಂದು ನೀವು ಒತ್ತಡದಲ್ಲಿ ಇರದಂತೆ ಪ್ರಯತ್ನಿಸಿ. ಯಾವುದಾದ್ರೂ ವಿಷಯವನ್ನು ತೆಗೆದುಕೊಂಡು ಟೆನ್ಷನ್ ಮಾಡಿಕೊಳ್ಳಬಹುದು. ನಿಮಗೆ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ವಿಶ್ರಾಂತಿ ಪಡೆಯಲು ಸಮಯ ಕೊಟ್ಟುಕೊಳ್ಳಿ, ಏಕೆಂದರೆ ಅದರ ಕೆಟ್ಟ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳದೇ ಇರಲಿ ಎಂದು. ತಾಳ್ಮೆಯು ಬೇಗ ಎಲ್ಲವನ್ನು ಸರಿ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ಧನುರಾಶಿ, ಇಂದಿನ ದಿನ ನಿಮ್ಮ ಪರಿವಾರ ಜನರ ಜೊತೆ ಯಾವುದಾದರೂ ಯಾತ್ರೆಯ ಯೋಜನೆ ಹಾಕಲು ತುಂಬಾ ಒಳ್ಳೆಯದು. ಈ ಯಾತ್ರೆಯಿಂದ ನಿಮ್ಮ ಯೋಚನೆಗಳು ದೂರವಾಗುವವು. ನಿಮ್ಮ ಯಾತ್ರೆ ತುಂಬಾ ಚೆನ್ನಾಗಿರುತ್ತದೆ. ಇದರಿಂದ ನಿಮ್ಮೊಳಗಿನ ಪ್ರೀತಿ ಹೆಚ್ಚುತ್ತದೆ. ಇಂದು ನೀವು ಸ್ವಪ್ನದ ಪಾರ್ಟ್ನರ್ ಅನ್ನು ಭೇಟಿಯಾಗುತ್ತೀರಿ. ಮಾತಾಡುತ್ತಾ ಇರುವ ಸಮಯದಲ್ಲಿ ನಾಚಿಕೆ ನಿಮಗೆ ತೊಂದರೆಯನ್ನು ತರುತ್ತದೆ ಮತ್ತು ಒಳ್ಳೆಯ ಅವಕಾಶ ಜಾರಿಕೊಳ್ಳುತ್ತದೆ. ಖುಷಿಗೋಸ್ಕರ ಎಲ್ಲವನ್ನೂ ತೆರೆದಿಟ್ಟಂತೆ ಪ್ರಕಟಪಡಿಸಿ. ಇಂದಿನ ದಿನ ವಿಶೇಷವಾದ ಲಕ್ಷ್ಯವನ್ನು ಆರಂಭಿಸುವುದಾಗಿದೆ. ಅದರ ವಿಷಯದಲ್ಲಿ ನೀವು ಬಹಳ ದಿನಗಳಿಂದ ಯೋಜನೆಗಳನ್ನು ಮಾಡಿರುವಿರಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನಿಮ್ಮ ಸಂಸ್ಥೆಯನ್ನು ಸ್ಥಾಪಿಸುವ ಉದ್ದೇಶವಿರುವುದಾದರೆ ಇಂದು ಆರಂಭಿಸಿ. ನೀವೇನಾದರೂ ಇಂದು ಪ್ರಾರಂಭಿಸಿದರೆ ನಿಮಗೆ ಸಫಲತೆ ನಿಶ್ಚಿತವಾಗಿದೆ. ಇಂದು ನಿಮಗೆ ಆಶ್ಚರ್ಯದಾಯಕವಾಗಿ ನಿಮಗೆ ಹಣ ದೊರೆಯುವುದು. ಇದು ನಿಮಗೆ ಯಾವುದಾದರೂ ಬಿಸಿನೆಸ್ನಿಂದ ಬರಬಹುದು. ಯಾವುದಾದರೂ ನೆಂಟರ ಜೊತೆ ನಿಮ್ಮ ಬಿಸಿನೆಸ್ ವ್ಯವಹಾರವಿದ್ದರೆ ಈ ಹಣ ಆ ಕಡೆಯಿಂದಲೂ ಬರಬಹುದು. ಅವರಿಗೆ ಧನ್ಯವಾದಗಳನ್ನು ಹೇಳಿ ನೀವು ಒಬ್ಬರಿಗೊಬ್ಬರು ಭಾಗ್ಯಶಾಲಿಗಳಾಗಿ ಇರುವಿರಿ. ನೀವು ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ. ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ. ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು. ಮಕರ ರಾಶಿ, ಇಂದು ಯಾವುದಾದರೂ ಪರಿವಾರದ ಸಮಾರಂಭ ಆಗಬಹುದು. ಆದ್ದರಿಂದ ಹೊರಗೆ ಹೋಗಲು ಸಿದ್ಧರಾಗಿ. ಇದು ಮಜಾ ಮಾಡುವ ಸಮಯ. ಈ ಪಾರಿವಾರಿಕ ಸಮಾರಂಭ ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಹೆಚ್ಚು ಖುಷಿಯನ್ನು ತಂದುಕೊಡುತ್ತದೆ. ಇಂದಿನ ದಿನ ನಿಮ್ಮವರ ಜೊತೆ ಮಜಾ ಮಾಡುವುದಾಗಿದೆ. ಈ ಸಮಯದ ಪೂರ್ತಿ ಸಂತೋಷವನ್ನು ಅನುಭವಿಸಿ. ಇಂದು ನೀವು ಪ್ರೀತಿಯಿಂದ ತುಂಬಿ ಹೋಗುತ್ತೀರಾ. ನಿಮಗೆ ನೀವು ಇಷ್ಟು ಪಡುವಂತಹ ಸಂಗಾತಿ ಸಿಗುತ್ತಾರೆ. ಸಂಬಂಧವು ನಿಮ್ಮ ಜೀವನವನ್ನು ಮೇಲೇರಿಸಲು ತುಂಬಾ ಸಹಾಯ ಮಾಡುತ್ತದೆ. ಇಂದು ಈ ಆತ್ಮೀಯತೆಯ ಸಂಬಂಧದಿಂದ ನೀವು ಸಂತೋಷದಿಂದ ತುಂಬಿ ಹೋಗುತ್ತೀರಾ. ನಿಮ್ಮಲ್ಲಿ ಸ್ವಲ್ಪ ಜನಗಳು ಅವರ ಕೆಲಸದ ಬಗ್ಗೆ ಭ್ರಮೆಯನ್ನು ಇಟ್ಟುಕೊಂಡಿರುತ್ತಾರೆ. ಅವರು ಹೊಸದಾಗಿ ಏನಾದರೂ ಮಾಡುವುದಕ್ಕೆ ಯೋಚಿಸಿರುತ್ತಾರೆ. ಈ ಸಮಯವು ಯಾವ ಸಲಹಾಕಾರರ ಜೊತೆ ಮಿಲನವು ಸರಿಯಾಗಿರುವುದಿಲ್ಲ. ಈ ಪ್ರಕಲ್ಪವು ತುಂಬಾ ಹಿಂದಿನಿಂದ ಬರುತ್ತಾ ಇದೆ.
ಇಂದು ನಿಮಗೆ ಬರುತ್ತದೆ. ಇದು ಯಾರಾದರೂ ವರಿಷ್ಠರ ಸಹಾಯದಿಂದ ಈ ಕೆಲಸವನ್ನು ಸುಲಭವಾಗಿ ಮಾಡುವಿರಿ. ಇಂದಿನ ದಿನ ನೀವು ಯಾವುದಾದರೂ ಸಾಹಸದ ಕೆಲಸ ಮಾಡಲು ಉಪಯುಕ್ತವಾಗಿದೆ. ಆದರೆ ಈ ಕೆಲಸದಲ್ಲಿ ಜನರು ನಿಧಾನರಾಗಿರುತ್ತಾರೆ. ನಿಮ್ಮ ಸಫಲತೆ ನಿಮ್ಮ ಪ್ರಯತ್ನವಿದ್ದರೂ ನಿಧಾನವಾಗಿದೆ, ಆದರೂ ಸರಿಯಾದ ದಿಶೆಯಲ್ಲಿ ಇದೆ. ನೀವು ನಿಮ್ಮ ವ್ಯವಹಾರವನ್ನು ದೀರ್ಘ ಅವಧಿಯವರೆಗೂ ನಡೆಯಲು ನಿಮ್ಮ ಸಮಯ ಹಾಗೂ ಪರಿಶ್ರಮವನ್ನು ಹಾಕುವುದಾದರೆ ನಿಮಗೆ ಇಂದಿನ ದಿನ ಉಪಯುಕ್ತವಾಗಿದೆ. ಇಂದು ನೀವು ಏನನ್ನೇ ತಿನ್ನಿರಿ, ಅದರ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ. ಎಣ್ಣೆ ಪದಾರ್ಥ ತಿನ್ನುವುದರಿಂದ ದೂರವಿರಿ. ಇದು ನಿಮ್ಮ ಹೊಟ್ಟೆಯನ್ನು ಹಾಳು ಮಾಡಬಹುದು. ನೀವು ಇನ್ನೂ ಹೆಚ್ಚು ಪೌಷ್ಟಿಕ ಭೋಜನವನ್ನು ಮಾಡಲು ಪ್ರಯತ್ನಿಸಿ. ಇಂದು ನೀವು ನಿಮ್ಮ ಊಟಕ್ಕೆ ಸಂಬಂಧಿಸಿದಂತೆ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ. ಕುಂಭರಾಶಿ, ಇಂದು ನಿಮ್ಮ ದಿನ ಶಾಂತಿಪೂರ್ಣವಾಗಿರುತ್ತದೆ. ಪ್ರಪಂಚದಲ್ಲಿ ಇಂದು ನಿಮಗೆ ತೊಂದರೆ ಕೊಡುವುದರಲ್ಲಿ ಯಾರೂ ಇಲ್ಲ. ಇಂದು ನೀವು ನಿಮ್ಮ ತಲೆಗೆ ಸ್ವಲ್ಪ ವಿಶ್ರಾಂತಿ ಕೊಡುವುದು ಬಹಳ ಒಳ್ಳೆಯದು. ಇದರಿಂದ ನೀವು ನಿಮ್ಮ ಜೀವನದ ಸಂತೋಷವನ್ನು ಅನುಭವಿಸಬಲ್ಲಿರಿ ಹಾಗೂ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತದೆ. ಇಂದು ನೀವು ಅದೃಷ್ಟದಿಂದ ನಿಮ್ಮಂತೆಯೇ ಇರುವ ಒಬ್ಬರು ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ. ನಿಮ್ಮಿಬ್ಬರ ಕಾರ್ಯಗಳು ಒಂದೇ ರೀತಿ ಇರುತ್ತದೆ. ನೀವು ಈ ಸಂಬಂಧವನ್ನು ಮುಂದೆ ಹೋಗುವಂತೆ ಮಾಡುವಿರಿ. ನಿಮ್ಮ ಪರಿವಾರದ ಸದಸ್ಯರು ನಿಮ್ಮ ಜೊತೆ ಇರುತ್ತಾರೆ. ನಿಮಗೆ ಅನಿಸುತ್ತದೆ ನೀವು ಭವಿಷ್ಯವನ್ನು ಮುಂದುವರಿಸಲು ಯಾರಾದರೂ ಕೆಲಸದವರ ಸಲಹೆಯನ್ನು ಪಡೆಯಬೇಕಾಗುತ್ತದೆ ಎಂದು. ನೀವು ಧ್ಯಾನದಲ್ಲಿ ಇಟ್ಟುಕೊಂಡಿರಿ. ನೀವು ಯಾರಾದರೂ ಕೆಲಸದವರ ಸಲಹೆಯನ್ನು ತೆಗೆದುಕೊಳ್ಳಿ. ಇಂದು ನಿಮಗೆ ಆನ್ಲೈನ್ ಕೆಲಸದ ಅಥವಾ ಲೆಕ್ಕದ ಕ್ಷೇತ್ರದಲ್ಲಿ ಸಲಹೆಯು ಸಿಗುತ್ತದೆ. ಇಂದು ನಿಮಗೆ ತುಂಬಾ ದೂರದ ಸಂಬಂಧದ ಸಲಹೆ ಸಿಗುತ್ತದೆ. ಅದು ನಿಮಗೆ ಮುಂದಿನ ನಿಮ್ಮ ಪ್ರಗತಿಗೆ ಸಹಾಯಕವಾಗುತ್ತದೆ. ನೀವು ಯಾವುದಾದರೂ ಉದ್ಯೋಗದಲ್ಲಿ ಸೇರಿದರೆ ಮತ್ತು ತುಂಬಾ ಒಳ್ಳೆಯ ಭರವಸೆಯನ್ನು ಇಟ್ಟುಕೊಂಡಿದ್ದರೆ ಇಂದಿನ ದಿನ ನಿಮಗೆ ಲಾಭದಾಯಕವಾಗಿದೆ. ನಿಮ್ಮ ಬಿಸಿನೆಸ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಮತ್ತು ಕಂಪನಿಯನ್ನು ಅಭಿವೃದ್ಧಿಪಡಿಸುವುದರಲ್ಲಿ ನಿರತರಾಗಿ. ಆಶ್ಚರ್ಯದಾಯಕವಾಗಿ ಯಾವುದೋ ದೊಡ್ಡ ಲಾಭವಾಗಲಿದೆ. ಇಂತಹ ಅವಕಾಶದಲ್ಲಿ ಲಾಭ ಅನೇಕ ದಾರಿಗಳು ತೆಗೆದುಕೊಳ್ಳುತ್ತಿವೆ. ಎಲ್ಲದರ ಲಾಭವನ್ನು ಪಡೆಯಿರಿ. ಇಂದು ಮಧುಮೇಹ ಮತ್ತು ತೂಕದಿಂದ ನರಳುತ್ತಿರುವವರ ಬಗ್ಗೆ ಗಮನ ಕೊಡಿ. ಇದರ ಕಾರಣ ನೀವು ಅವಶ್ಯಕವಾದ ಕೆಲಸವನ್ನು ಬಿಡಬಹುದು. ನೀವು ಇದರಿಂದ ಮುಕ್ತಿಯನ್ನು ಪಡೆಯಬೇಕು. ಇದಕ್ಕೆ ನೀವು ಜಂಕ್ ಫುಡ್ ಮತ್ತು ಮಸಾಲೆಯಂತ ಆಹಾರವನ್ನು ಬಿಟ್ಟು ವ್ಯಾಯಾಮ ಮಾಡಬೇಕು. ಈ ಬದಲಾವಣೆಯ ಲಾಭವನ್ನು ಪಡೆಯಿರಿ, ಶೀಘ್ರ ದೊರೆಯುವುದು. ಮೀನರಾಶಿ, ಇಂದು ನೀವು ನಿಮ್ಮ ಕೆಲವು ಮಧುರ ಕನಸುಗಳನ್ನು ತೆಗೆದುಕೊಂಡು ನಿರಾಶೆಯನ್ನು ಅನುಭವಿಸುವಿರಿ. ನಿರಾಶೆಯಿಂದ ಯೋಚಿಸುತ್ತಾ ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಬದಲಿಗೆ ನಿಮ್ಮ ಕನಸುಗಳನ್ನು ಹೇಗೆ ಪೂರ್ತಿಗೊಳಿಸಿಕೊಳ್ಳಬಹುದು ಎಂದು ಯೋಚಿಸಿ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಖಂಡಿತ ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಲ್ಲಿರಿ. ಈ ದಿನಗಳು ನಿಮಗೆ ನಿಮ್ಮ ಪ್ರೀತಿಯನ್ನು ತರುತ್ತಿದೆ. ನೀವು ಪಾರ್ಟ್ನರ್ನ ಹುಡುಕಾಟದಲ್ಲಿ ಇದ್ದರೆ ಅದು ಜೀವನದ ತುಂಬ ಅಲ್ಲದೆ ಇದ್ದರೂ ಸಹ ಸ್ವಲ್ಪ ಸಮಯಕ್ಕಾಗಿಯಾದರೂ ಇಂದಿನ ದಿನದ ಭೇಟಿಯು ನಿಮಗೆ ಜೀವನದ ತುಂಬ ಜ್ಞಾಪಕಾರ್ಥವಾದ ಉಡುಗೊರೆ ಆಗುತ್ತದೆ. ಇಂದು ನೀವು ಕೆಲಸದಲ್ಲಿ ಸ್ವಲ್ಪ ಮಹತ್ವಪೂರ್ಣವಾದದ್ದನ್ನು ಪಡೆಯುವಿರಿ. ಇದು ಏನೂ ಅಲ್ಲ, ಏಕೆಂದರೆ ನೀವು ಈ ವಿಷಯದ ಮೇಲೆ ಯೋಚಿಸೇ ಇಲ್ಲ. ಇದು ಅನಪೇಕ್ಷಿತವಾಗಿ ಆಗಿ ಹೋಗಿದೆ. ನಿಮಗೆ ಎಲ್ಲ ಪ್ರಯತ್ನಗಳ ಫಲವೂ ಸಿಗುತ್ತದೆ. ಇದರಿಂದ ನೀವು ನಿಮ್ಮ ವ್ಯವಸಾಯಿಕವಾದ ಭವಿಷ್ಯವನ್ನು ಮಾಡುತ್ತೀರಿ. ನಿಮಗೆ ಇಂದಿನ ದಿನ ಭಾಗ್ಯಶಾಲಿಯಾಗಿದೆ. ಎಲ್ಲಿಂದಲಾದರೂ ಹಣ ದೊರೆಯುವುದು. ನಿಮಗೆ ಲಾಟರಿ ಆಡುವ ಇಷ್ಟವಿಲ್ಲದಿದ್ದರೆ ಮುಂದಿನ ಕೆಲವು ದಿನಗಳಲ್ಲಿ ನೀವು ಯಾವ ಗಾಡಿ ಮತ್ತು ಪ್ರಾಪರ್ಟಿಯನ್ನು ಖರೀದಿಸಲು ಇಚ್ಛಿಸುವಿರಿ ನೆನಪಿನಲ್ಲಿ ಇರಿ. ಅದರಲ್ಲಿ ನಿಮ್ಮ ಭಾಗ್ಯಶಾಲಿ ನಂಬರ್ ಖಂಡಿತವಾಗಿ ಇರಲೇಬೇಕು. ಇಂದು ನೀವು ಸ್ವಲ್ಪ ಹಣವನ್ನು ಉಳಿಸಿ ಹೆಚ್ಚು ಹಣ ದೊರೆಯುವ ಸಂಭವವೂ ಇದೆ. ಈ ಸಲ ಯಾವುದಾದರೂ ಬೆಂಕಿಯ ಅಥವಾ ವಿದ್ಯುತ್ ಯಂತ್ರಗಳನ್ನು ಉಪಯೋಗಿಸುವಾಗ ಯಾವುದೇ ರೀತಿಯ ದುರ್ಘಟನೆ ನಡೆಯದಂತೆ ಗಮನವಹಿಸಿ. ಇಲ್ಲದಿದ್ದರೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ. ಇಂದು ನೀವು ಎಲೆಕ್ಟ್ರಾನಿಕ್ ಯಂತ್ರವನ್ನು ಉಪಯೋಗಿಸುವುದರಿಂದ ಎಲೆಕ್ಟ್ರಿಕ್ ಶಾಕ್ ಕೂಡ ಹೊಡೆಯಬಹುದು ಹಾಗೂ ವಿದ್ಯುತ್ ಯಂತ್ರ ಕೆಟ್ಟು ಹೋಗಬಹುದು. ನೀವು ಅದನ್ನು ಆದಷ್ಟು ಬೆಂಕಿಯಿಂದ ದೂರವಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಸುಡಲೂಬಹುದು.